ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. ಪಾಪುಗೆ ನನಗೆ ಮಾಡಿಸಿದ್ರಲ್ಲ ಅದರದ್ದೇ ಪೌಡ್ರ್ ಇದು. ಅವರೊಬ್ಬರು ಹೆಲ್ಪಿಗೆ ಬಂದಿದ್ದಕ್ಕೆ ಎಷ್ಟು ರಿಲ್ಯಾಕ್ಸ್ ಆಯ್ತಲ್ಲಮ್ಮ ನಿಮಗೀಗ. ನೋಡಿ ಎಷ್ಟು ರಿಸ್ಕಲ್ಲಿ ಅವ್ರನ್ನ ಲೈಫ್ನ ಇಟ್ಟು ಕೆಲಸ ಮಾಡ್ತಾರೆ. ಈಗಲೂ ಕಚ್ಚಾ ಬಟ್ಟೆನೇ ಹಾಕ್ತಾ ಇರೋದು ನನ್ನ ಮಗುಗೂ. ಏನು ಗ್ರ್ಯಾಂಡಾಗಿ ಏನು ಡಿಸೈನರ್ ವೇರ್ ಹಾಕ್ಸ್ತಾ ಇದ್ದೀನಾ? ಏನಕ್ಕೆ ಚಾರ್ಜರ್ ತಗೊಂಬಂದು ಹಾಕಿದ್ಯಾ ನೀನು? ಮಮ್ಮಿ ಉಗಿ ಮಮ್ಮಿ. ಗೈಸ್ ಇಟ್ಸ್ ರೈನಿಂಗ್. ಚಾಕಿ 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 ಚಾಕಿ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನೋಡಿ ಎಲ್ಲರೂ ಹೆಂಗೆ ಮಲಗಿದ್ದಾರೆ. ಬೆಳಗ್ಗೆಯಿಂದ ವಿಡಿಯೋನೇ ಮಾಡಿಲ್ಲ. ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. ಇವತ್ತು ಸಂಜೆ 6 ಗಂಟೆಗೆ ಬರುತ್ತಂತೆ ಕರೆಂಟ್. ನೋಡಿ ಅದೇನೋ ರೆಡಿ ಮಾಡ್ತಾ ಇದ್ದಾರೆ. ಫುಲ್ಲು ಶಕೆ, ಕರೆಂಟ್ ಇಲ್ಲದೆ ಎಲ್ಲ ಆಚೆ ಬಂದು ಮಲ್ಕೊಂಡಿದ್ದಾರೆ. ಶಕೆ ತಡೆಯೋಕ್ಕಾಗ್ತಾಯಿಲ್ಲ. ನೋಡಿ ಇದು ಪೌಡರ್, ಅದೇ ಬಾಡಿ ಬಾತ್ ಪಾಪುಗೆ ನನಗೆ ಮಾಡಿಸಿದ್ರಲ್ಲ ಅದರದ್ದೇ ಪೌಡ್ರ್ ಇದು. ನಾನು ಹೋಗಿ ರುಬ್ಬಿಸ್ಕೊ ಬಂದಿದ್ದಾರೆ. ಏನು ಮಾಡೋದು? 15 ದಿನಕ್ಕೆ ಒಂದ್ಸತಿ. ಅವನು ಏನು ಗೊತ್ತಾ ಪಾಪ, ಅಲ್ಲಿ ರಾತ್ರಿ ಬರ್ತಾನೆ ಗೊತ್ತಾ, ಅಲ್ಲಿಂದ ಹೆಲ್ಮೆಟು ಹಾಕೊಳ್ಳಲ್ಲ, ಆ ಗಾಳೀಲಿ ಬರ್ತಾನೆ. ಅದಕ್ಕೆ ಅವನು ಹುಷಾರು ತಪ್ಪದು. ನಮ್ಮತ್ತೆ ನೋಡಿ 2 ಮಕ್ಳಿಗೂ ಗಾಳಿ ಬೀಸ್ಕೊಂಡು ಕೂತಿದ್ದಾರೆ. ಯಾಕಂದರೆ ಕರೆಂಟ್ ಇಲ್ವಲ್ಲ, ಅದಕ್ಕೋಸ್ಕರ ಯಾವ ಮಟ್ಟಕ್ಕೆ ಸೆಕೆ ಅಂದರೆ ಕೂರಕ್ಕಾಗ್ತಾಯಿಲ್ಲ. ಆ್ಯಂಡ್ ನಮ್ಮ ಅತ್ತೆನೂ ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೋಡ್ಬೋದು, ಕುಂಕುಮ ಹಾಕ್ಕೊಂಡು ಕೂದಲಿಗೆಲ್ಲ ಡೈ ಹೊಡ್ಕೊಂಡು. ಒಬ್ಬರು ಹೆಲ್ಪಿಗೆ ಬಂದಿದ್ದಕ್ಕೆ ಎಷ್ಟು ರಿಲ್ಯಾಕ್ಸ್ ಆಯ್ತಲ್ಲಮ್ಮ ನಿಮಗೀಗ. ಯಾಕೆ ಹೇಳ್ತೀರಂತ ಹೇಳಂಗಿಲ್ಲ ಬಿಡಂಗಿಲ್ಲ. ಅಲ್ಲಿ ನಮ್ಮ ಅಪ್ಪು ಹೂವು ಇಷ್ಟ ಆಗ್ಬಿಟ್ಟು ಆಗಲಿ ನೀವು ನೋಡಿಲ್ಲ ಬಂದ್ಬಿಟ್ಟು ಏನು ಅಂತಿದೆ ಗೊತ್ತು, ಹಿಡ್ಕೊ ಅಡ್ಮಿಟ್ ಮಾಡ್ಬೇಕೇನು ತಂದ್ಬಿಟ್ಟ. ಅಂದರೆ ಎಷ್ಟು ಮಟ್ಟಿಗೆ ಒಂದು ಮೋಸ್ಟ್ಲಿ ತಲೆ ಸಿಡಿತಾ ಇರ್ತದೆ ಇವಾಗ ಅವನಿಗೆ, ತಲೆ ಮೂಗಿನಲ್ಲಿ. ಅಲ್ಲಿ ನಾನು ಹೇಳ್ಬಿಟ್ಟೆ ನೀನು ಹುಷಾರೆಲ್ಲ ಬರೋಂಗಿಲ್ಲ ನೀನು ಇಲ್ಲೆಲ್ಲೂ ಮಜ್ಜು ಮಜ್ಜುಮ ಅಂತ. ಅವ್ರ ಅಜ್ಜಿ ಕಣ್ಣಂಗೆ ಅಲ್ಲ ಕಣಮ್ಮ, ಅವ್ರ ಭಾವ ಕಣ್ಣಂಗೆ. ನಾನು ಆ ಥರನೇ ನುಂಗಲ್ಲ. ಫಸ್ಟ್ ಆಫ್ ಆಲು ನಾನು ಏನಿಗೆ ಮಾತ್ರ ನುಂಗಿದ್ದು ಅಂತಂದರೆ ಅವ್ರಿಗೆ ಸ್ಪ್ರೆಡ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಮುಂದೆ ನುಂಗಿತ್ತು. ನಾನು ಹಾಸ್ಪಿಟ್ಲಿಗೆ ಹೋಗಲ್ಲ ಮಾತ್ರ. ಅದು ಯಾವಾಗ ಲಾಸ್ಟ್ ಟೈಮ್ ತಂದಿರೋ ಹಳೆ ಮಾತ್ರ ನುಂಗಿರೋದು. ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಅವಶ್ಯಕತೆ ಶಕ್ಕು ಹೋಗಿಲ್ಲ ನಾನು, ಅವಶ್ಯಕತೆ ಇಲ್ಲ. ಅಲ್ಲ ಮೆಡಿಕಲ್ ಶಾಪ್ ಮಾತ್ರ ನುಂಗೋದಿಲ್ಲ. 3 ದಿವಸ ಸಫರ್ ಮಾಡಿ ಇದ್ಬಿಡ್ತಾರೆ. ನಾನು 3 ದಿನ ನೋಡಮ್ಮ ಅಯ್ಯೋ ಎಲ್ಲ ಕೇಳಿಸ್ಕೊಂತವನೆ. ಒಂದಿನ ಮಾಡ್ತಾನೆ. ಮದ್ವೆ ಅಂತೂ ಮಾಡಲ್ಲ ನಿನ್ಗೆ. ನಿಮ್ಗೆ ಯಾರಿಗಾದ್ರೂ ಸೊಲ್ಯೂಷನ್ ಇದ್ರೆ ಹೇಳಿ. 15 ಡೇಸ್ ಕುಣಿಸ್ಕೊಂಡು ಆರಾಮ್ಸೆ ಲೆಕ್ಕ ಹಾಕೊಳ್ಳಿ, ಹುಷಾರ್ ತಪ್ಪಿರ್ತಾನೆ. ನಿಮ್ಗೂ ಮಾಡ್ತಾನೆ, ಎಲ್ಲ ಕೇಳಿಸ್ಕೊಂತವನೆ. ಅವನೇ ಸರಿ ಇಲ್ಲ ಕಣಮ್ಮ. ಬೇರೆ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಇಲ್ಲಿ ಪಾಪ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ತಗೋ ಅವ್ರು ಆಟೋದವ್ರು ಬಂದು ಹೋಗ್ತೀನಿ ಕಣ. ಅಲ್ಲಿ ಹೋದ್ರು, ಅಲ್ಲೇ ನಿಂತವ್ರಲ್ಲಿ. ನೋಡಿ ಎಷ್ಟು ರಿಸ್ಕಲ್ಲಿ ಅವ್ರನ್ನ ಲೈಫ್ನ ಇಟ್ಟು ಕೆಲಸ ಮಾಡ್ತಾರೆ. ಗ್ರೇಟ್. ಥ್ಯಾಂಕ್ ಯು ಅಣ್ಣ. ಬಾಯ್.
ಆರ್ಡ್ರ್ ಮಾಡಿದ್ದೆ. ಅದೇ ಅದೇ ಪೆಪ್ಸಿನೇ. ಥ್ಯಾಂಕ್ ಯು ಸರ್. ಅವ್ರಿಗ ಲೈನ್ ಹುಡುಗ ಪೆಪ್ಸಿ ಕುಡಿತಾರ ಪಾಪ ಅವರು. ಮಾಸ ತರಿಸ್ಬೇಕಾಗಿತ್ತು. ಪೆಪ್ಸಿನೇ ಎಲ್ರಿಗೂ ಇಷ್ಟ ಅಮ್ಮ. ಪೆಪ್ಸಿ ಅದು ಗ್ಯಾಸ್ ಇರುತ್ತಲ್ವಾ, ಚಿಲ್ ಆಗುತ್ತಲ್ವ, ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಸುಬ್ಬಿ ಫೇವ್ರೇಟ್ ಏನು ಹೇಳಿ? ಪೆಪ್ಸಿ. ಪಪ್ಪುಸಿ ನಮ್ಮಪ್ಪ ಯಾವಾಗೂ ತೊಗೊಂಬರೋರು. ನಮ್ಮಪ್ಪ ಊರಿಗೆ ವೆಕೇಷನ್ಗೆ ಹೋಗಿದ್ದಾರೆ ಅಂತ ಹೇಳಮ್ಮ. ಎಲ್ಲರೂ ಕೇಳಿ ಕೇಳಿ ನನ್ನನ್ನು ಹಿಂಸೆ ಇಕ್ತಾ ಇದ್ದಾರೆ. ಹಾಂ, ಗೋವಾ ಈಜ್ ಚೆನ್ನಾಗಿದೆಯಾ? ಎಷ್ಟು ದಿನ ಆಗಿದ್ದು ಕುಡ್ದು? ಆನೋ ಬಂದ. ಅಯ್ಯೋ 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 ರಾಣಿ. ಹುಡುಗರ ಕೈಲಿ ಕೆಲಸ ಮಾಡಿಸ್ತಿದ್ರಲ್ಲ ಇಲ್ಲಿ. ಪ್ರಭಾವತಿ ಅವರೇ, ನಿಮ್ಮ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳಿ. ಯಾಕೆ ನೀವಿನ್ನ ವ್ಲಾಗ್ ಮಾಡಿಲ್ಲ? ಸುಬ್ಬಿ ಅಪ್ಪು ವ್ಲಾಗ್ಸ್ ಏನು ಮಾಡಿದೀವಿ, ಏನೋ ಸರಿ ಹೋಗ್ತಾ ಇಲ್ಲ. ಏನಂತಾರೋ ಮಾಡಬಾರ್ದಾಗಿತ್ತು, ಹಿಂಗ್ ಮಾಡಬಾರ್ದಾಗಿತ್ತು ಅಂತ ಏನೇನೋ ಸೀನಿಯರ್ಸ್ ಹೇಳ್ತಾ ಇದ್ದಾರಾ? ಸೀನಿಯರ್ಸ್ ಹೇಳ್ತಾ ಇದ್ದಾರೆ. ಅದಕ್ಕೆ ಗಾಬರಿ ಆಗ್ಬಿಟ್ಟಿದ್ವಿ. ನಿಮ್ದೇನು ಪಾಪ ತಪ್ಪೇ ಇಲ್ಲ. ಅದು ಹೇಳಿರೋದನ್ನ ಸರಿ ಮಾಡ್ಕೊಂತ ಇಲ್ಲ. ಸರಿ ಮಾಡ್ಕೊಂತೀವಿ. ನಮ್ಮ ಮಗವರು ಸರಿ ಮಾಡ್ಕೋಬೇಕು. ಮಗ ಈಗ ಗಾಳಿ ಬರ್ತಾ ಇದೆ. ಇವಾಗ ಎಷ್ಟು ಗೊತ್ತಾ? 5:20 ಇನ್ನ ಕರೆಂಟ್ ಬಂದಿಲ್ಲ ಮನೆಗೆ. ಎಂತ ಶಕೆ ಅನುಭವಿಸ್ತಾ ಇದೀವಿ ಅಂತಂದ್ರೆ ಏನು ಮಾಡೋಕ್ಕಾಗಿಲ್ಲ. ಬದುಕಕ್ಕಾಗಲ್ಲ. ನೀವು ಒಬ್ರೊಬ್ರೆ ಮಾತಾಡ್ಕೊಳಮ್ಮ. ನೀನು ಒಬ್ಳೊಬ್ಳೆ ಯಾರಿಗೂ ಕೇಳಿಸ್ಬಾರ್ದು, ಸರಿನಾ? ಅಮ್ಮ ಈಗ ಈ ಡೆಲಿವರಿ ಬಾಣಂತನ ಎಲ್ಲ ನೆನೆಸ್ಕೊಂಡ್ರೆ ನಾನು ಹುಟ್ಟಿದ್ನಲ್ವ ಅವಾಗೆಲ್ಲ ಏನು ನೆನಪಾಗುತ್ತೆ? ನಾನು ಹುಟ್ಟಿದ ಟೈಮಲ್ಲೆಲ್ಲ ಹೆಂಗಿತ್ತು? ದಿಸ್ ಇಸ್ ದ ಕ್ವಶನ್. ನಿಮ್ಮ ಮಗಳಿಗೆ ಇರೋಷ್ಟು ಫೆಸಿಲಿಟೀಸ್ ಇರಲಿಲ್ಲ ಕಣಮ್ಮ. ತುಂಬ ಫೆಸಿಲಿಟೀಸ್ ಬಂದೈತೆ ನಿಮ್ಮದು. ಡೈಪರಿಂದ ಹಿಡಿದು ಗಾಳಿ ಎದ್ಬಿಡ್ತು, ಬರಲ್ಲ ಮಳೆ. ವಾವ್. ಗಾಳಿ ಶಬ್ದ. ಸೊ ಈಗ ನಾವು ಅನ್ಕೊಂಡಿರೋ ಅಂತಹ ಬಾಡಿ ವಾಶ್, ಬೇಬಿ ವಾಶ್ ಎಲ್ಲ ರೆಡಿ ಆಗಿದೆ. ಪುಡಿ ಮಾಡಿಸಿದ್ದೀರಾ? BCC ತಗೊಂಬಂದಿದ್ದೀವಿ. ತುಂಬ ಎಫೆಕ್ಟಿವ್. ಸೊ ನಿಮಗೂ ಬೇಕಂದ್ರೆ ಹೇಳಿ. ಶಕ್ತಿ ಇಲ್ಲ. ಹಾಂ ಹೇಳಿ ಪ್ರಭಾವತಿ ಅವರೇ, ನಿಮಗೆ ನಿಮ್ಮ ಇದು ಬಾಣಂತನ, ನನ್ನ ಡೆಲಿವರಿ ಎಲ್ಲ ಹೇಗಿತ್ತು? ಅದೇ ನಿಮ್ದು ಅಪ್ಗ್ರೇಡ್ ಆಗಿದೆ. ನಮ್ಮದು ಸಿಂಪಲ್ ಆಗಿ ಇರ್ತಾ ಇತ್ತು. ನಿಮ್ಮಷ್ಟು ಗ್ರ್ಯಾಂಡ್ ಆಗಿ ಏನು ಗ್ರ್ಯಾಂಡ್ ಏನು ಚಪ್ರ ಹಾಕ್ಸಿದೀವ ನಾವು ಬಾಣಂತನಕ್ಕೆ? ಅಲ್ಲ, ಆ ಥರ ಅಲ್ಲ. ಏನಂದರೆ ಮಗ ಕಚ್ಚೆ ಬಟ್ಟೆ. ಈಗಲೂ ಕಚ್ಚೆ ಬಟ್ಟೆನೇ ಹಾಕ್ತಾ ಇರೋದು ನನ್ನ ಮಗುಗೂ. ಏನು ಗ್ರ್ಯಾಂಡಾಗಿ ಏನು ಡಿಸೈನರ್ ವೇರ್ ಹಾಕ್ಸ್ತಾ ಇದ್ದೀನ? ಹೌದು. ನಮಗೆಲ್ಲ ಯಾವ ಮಕ್ಕಳು ಈ ಮಕ್ಕಳು ಹಾಕಿರೋ ಬಟ್ಟೆ ತಂದು ಹಾಕೋರು ಮೌಲ್ಯ. ಅದನ್ನೇ ಹಾಕ್ಬೇಕು ಅಂತ, ಅದೇನೋ ತಿರ್ಕೆ ಬಟ್ಟೆ ಹಾಕ್ಬೇಕು ಅಂತ ಹಂಗೆ ಅನ್ನೋರು. ಅದನ್ನೇ ಹಾಕೋರು. ಆಮೇಲೆ ಅವ್ರು ಕೊಟ್ಟಿದ್ದು ಅಂದರೆ ಅದರದ್ದು ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅವ್ರು ಮಾಡಿದ ಜಾಸ್ತಿ ಎಲ್ಲ ಹೇಳ್ಬೇಡಮ್ಮ. ಹೇಳಮ್ಮ, ನಾನು ಹುಟ್ಟಿದಾಗ ಹೆಂಗಿತ್ತು? ಚೆನ್ನಾಗಿತ್ತು ಮೌಲ್ಯ. ಮಗು ಗುಂಡಾಗಿದ್ದೆ.
ಮುದ್ದಾಗಿದ್ದೆ, ಜೋರಾಗಿ ಮಾತಾಡಮ್ಮ ಇನ್ನ. ಗುಂಡಾಗಿದ್ದೆ, ಮುದ್ದಾಗಿದ್ದೆ, ಎತ್ಕಡಕ್ಕೆ ಕೈ ತುಂಬ ಸಿಗುವೆ. 3 ತಿಂಗಳಿಗೆಲ್ಲ ನೋಡಿದ್ದೀರ ಫೋಟೋ ಎಲ್ಲ ಹೇಗೆ ಕುಣಿಸ್ಬಿಟ್ಟು ಇಡಿಸಿದ್ದೀನಿ ಅಂತ. ತುಂಬ ಚೆನ್ನಾಗಿತ್ತು. ಓ ನೋಡು ಚೆನ್ನಾಗಿದೆ ಚೆನ್ನಾಗಿದೆ. ಅಮ್ಮ ನನ್ನನ್ನು ಒಳಗಡೆ ಕಟ್ಸ್ಬಿಟ್ಟು ನನ್ನ ಮಗನ ಆಚೆ ನಿಲ್ಸಿದ್ಯಲ್ಲ. ನೀನೇ ಒಂಥರ ಬಾಣಂತಿ. ನಿದ್ದೆ ಬರ್ತಾ ಇದೆ ನನಗೆ, ಸುಸ್ತಾಗ್ತಾ ಇದೆ. ಮಮ್ಮಿ ಸಿಡಿಲು ಮಗಿ. ಮಮ್ಮಿ ಇಲ್ಲೆಲ್ಲ ಮರಳಾಗೋಯ್ತು ಮಮ್ಮಿ, ನೆಲ ಎಲ್ಲ. ಅಯ್ಯೋ ಧೂಳು, ಹೋಗು ಒಳಗೆ. ಅಲ್ಲಿ 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 ಹುಡುಗರೆಲ್ಲ ಏನೋ ಮಾಡ್ತಾರೆ. ಅಲ್ಲಿ ಅಲ್ಲಿ ಅಲ್ಲಿ. ಯಾಕೆ ಹಿಂಗೆಲ್ಲ ಆಗ್ತಾ ಇದೆ? ಭಯ ಆಗ್ತಾ ಇದೆ ನನಗೆ ಗಾಯ್ಸ್. ಓ ಮೈ ಗಾಡ್. ಏ ಸಾಕು ನಿಲ್ಸಿ. ನನಗೆ ಕೋಪ ಬಂತು, ಅದಕ್ಕೆ ಇದೆಲ್ಲ ಸ್ವಲ್ಪ. ಏನಕ್ಕೆ ಚಾರ್ಜರ್ ತಗೊಂಬಂದು ಹಾಕಿದ್ಯಾ ನೀನು? 2 ನಿಮಿಷ ಆಗಲ್ಲ. ಏನಕ್ಕೆ? ಯಾರಿಗೆ ಕಾಲ್ ಮಾಡ್ಬೇಕು ನೀನು? ಯಾರು ಕಾಲ್ ಮಾಡ್ಬೇಕು? ಅದಕ್ಕೆ ನಾನೇನ್ ಮಾಡ್ಲಿ? 2 ನಿಮಿಷ ಹಾಕೋದಕ್ಕೆ ಆಗಲ್ಲ. ಎಷ್ಟಿದೆ ಅದರಲ್ಲಿ? ಸರಿ ಸರಿ ಆಯ್ತು, ನಾನು ಕೋಪ ಮಾಡ್ಕೊಡಲ್ಲ. ನನ್ನ ಕೋಪ ಬಂದಿದ್ದು ಜಾಸ್ತಿ ಗಾಳಿ ಸ್ಟಾರ್ಟ್ ಆಗುತ್ತೆ. ಈ ಒಂದು 5 ನಿಮಿಷ ಯಾಕೆ ಹೊಟ್ಟೆ ಉರಿಸ್ತೀಯಾ? ಬರಲೇ ಇಲ್ಲ ಅಂದ್ರೆ ನಾನು ವ್ಲಾಗ್ ಮಾಡ್ಕೊಬೇಕಪ್ಪು. ನಿನ್ನ ನಾನು ವ್ಲಾಗ್ ಮಾಡಿದೆ, ವ್ಲಾಗ್ ಮಾಡ್ತೀನಿ ಅಂತ ಎಲ್ರಿಗೂ ನಂಬಿಸ್ಬಿಟ್ಟು ಮೋಸ ಮಾಡ್ತಾ ಇಲ್ಲ. ಮಮ್ಮಿ ಉಗಿ ಮಮ್ಮಿ, ಮಮ್ಮಿ ಸಕ್ಕದಾಗ ಹೋಗ್ದೆ ನಾನು. ಗೈಸ್ ಇಟ್ಸ್ ರೈನಿಂಗ್. ನೋಡಿ ಅವ್ರಿನ್ನ ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಈಗ ಹೋಗಿ ಸ್ವೆಟ್ರು, ಹತ್ತಿ, ಸಾಕ್ಸ್ ಎಲ್ಲ ಈಗ ಹಾಕೊಬೇಕು. ಅರ್ಥ ಆಯ್ತಲ್ವಾ? ಗಮ್ ಗಮ್ ಸ್ಮೆಲ್ ಬರ್ತಾ ಇದೆ. ಗೈಸ್ ಏನು ಕತ್ಲೆ ಕತ್ಲೆ ಆಗಿದೆ ಅಂತ ನೋಡ್ತಾ ಇದ್ದೀರಾ? ನೋಡಿ 8-7 ಕರೆಂಟೇ ಬಂದಿಲ್ಲ. 6 ಗಂಟೆಗೆ ಬರುತ್ತೆ ಅಂದರು. ಆ್ಯಕ್ಚುಲಿ ಕರೆಂಟ್ ಬಂದು ಎಲ್ಲ ಡಬ 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 ಅಂತ ಬ್ಲಾಸ್ಟ್ ಆಗಿ ಅವ್ರೇನು ರಿಪೇರಿ ಮಾಡ್ತಿದ್ರೋ ಫುಲ್ ಕರೆಂಟ್ ಹೋಗ್ಬಿಡ್ತು. ಸೊ ಈಗ ಕರೆಂಟ್ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಶಕೆ ನಾವು ಸುಮ್ಮನೆ ಇರ್ತಾ ಇಲ್ಲ, ಅದಕ್ಕೆ ಕಾರ್ಟೂನ್ ಹಾಕಿ ಕೂರಿಸಿದ್ದೀವಿ. ಇಲ್ಲಿ ಅಡುಗೆ ಮಾಡ್ತಾಯಿದ್ದೀರಿ. ಸರಿ ಸರಿ ಗೈಸ್ ನೋಡಿ, ಇದೆಲ್ಲ ಡಬ ಡಬ ಅಂದ್ಬಿಡ್ತು. ಇವಾಗ ಖಂಡಿತ ಮಳೆಯಲ್ಲಿ ಅವರು ಮಾಡೋಕ್ಕಾಗಲ್ಲ ರಿಪೇರಿನ. ನೋಡಿ ಇದೇನೋ ಹೊಸ ವೈಟ್ ವೈರ್ ಹಾಕಿದ್ದಾರೆ, ಕಾಣಿಸ್ತಾ ಇದೆಯಾ? ಇವತ್ತು ಕರೆಂಟೇ ಬರಲಿಲ್ಲ ಅಂದರೆ ಏನು ಮಾಡೋದು? ರಾತ್ರಿ ಅಲ್ಲ, ಮಳೆ ಏನೋ ಬಂದಿದೆ ಸರಿ, ಕರೆಂಟ್ ಬೇಕಲ್ವಾ? ನಮ್ಮ ಲೈಫಲ್ಲಿ ಏನಾದರೂ ಒಂದಿಲ್ಲ ಅಂದ್ರೂ ಎಷ್ಟು ಕಷ್ಟ ಆಗುತ್ತೆ. ಕರೆಂಟು, ನೀರು, ಗಾಳಿ. ಕರೆಂಟ್ ಬಂತು ಗೈಸ್. ಏ ಅಪ್ಪು ಬಾನು ಬಾನು. ಅಪ್ಪು ಮಾಮ ಬಾನು. ಅಪ್ಪು ಮಾಮ ಕರಿತವ್ರ ಬಾ. ಅರ್ಥ ಆಯ್ತಾ? ಅಷ್ಟು. ಓಹೋ ಹೋಗ್ಬಿಟ್ಟಮ್ಮ. ಅಪ್ಪು ಕರಿ ಅಂದ ತಕ್ಷಣ ಅಪ್ಪು
ಏನು ಮಾಡ್ತಾ ಇದ್ದೀರಾ? ಸೊ ನಮ್ಮ ಮನೆಯಲ್ಲಿ ಇವತ್ತು ಕ್ಲೈಮೇಟಿನ ಪ್ರಯುಕ್ತ ಚಿಕನ್ ಮೀಸೆನೇ ಇಲ್ವಲ್ಲೋ ಇಲ್ಲಿ ಮಾಡೋ ಮೀಸೆನ ಹಂಗೆ. ಅಪ್ಪು ಏನಂದ್ರೆ ಗೈಸ್, ನೀವೆಲ್ಲ ಕೇಳ್ತಾ ಇದ್ದೀರಾ ನಿತಿನ್ ಅಪ್ಪು ಸುಬ್ಬಿ ವ್ಲಾಗ್ಸ್ ಯಾಕೆ ಬರ್ತಲ್ಲ, ಅವನಿಗೆ ಪ್ರೋಮೋ ವ್ಲಾಗ್ಸ್ ಅಲ್ಲೇ ಮಾಡ್ಬೇಕಂತ ತುಂಬಾ ಆಸೆ. ಅವನಿಗೆ ಅವನ್ನ ಸಪ್ರೇಟಾಗಿ ತೋರ್ಸಕ್ ಇಷ್ಟ ಇಲ್ವಂತೆ. ಮೀಸೆ ಅವನ್ಗೇನೋ ಫೀಲ್ಸು ಬಿಡುವ. ನೋಡಲಿ ಎಷ್ಟು ಹಿಂಗೆಲ್ಲ ನೋಡಿ, ಅದ್ರೊಳಗಡೆ ನೀರ್ ಬಿಟ್ಬಿಟ್ಟು ಇಡಬಾರ್ದು. ಏನಪ್ಪ ಫಿಲ್ಟರ್ ಒಂದು ಸರಿ ಮಾಡಿಸ್ದೆ ನೋಡಿ, ಈರುಳ್ಳಿ ಎಲ್ಲ ಅದ್ರ ಮೇಲೆಲ್ಲ ಹೋಯ್ತು. ಏನಾನವ್ ನೀನು? ಇಲ್ಲ ಅಲ್ಲ, ಅಲ್ಲಿ ತಿರುಗಿಸಿಟ್ಟಿದ್ದಾಳೆ ಅವ್ನು ಉಟ್ಬಿಡ್ತಾನೆ ಅಂತ. ನಿನ್ನೆ ಸೇರಿಸ್ಲಿಲ್ವಲ್ಲೋಲೆ? XXL ಗಲಾಟೆ ಮಾಡ್ತಾ ಇದ್ದೆ ಕಣೋ ನೀನು, ತೀಟೆ ಮಾಡ್ತಾ ಇದ್ದೆ. ಹಾ, ನನ್ನ ಮಗ 1% ಇಲ್ಲ ನಿನ್ನ ಮುಂದೆ. ಗಲಾಟೆ ನನ್ನಂತ ಒಳ್ಳೆ ಮಗ ಪುಣ್ಯ ಮಾಡಿರ್ಬೇಕು. ಯಾರು? ಸ್ವಲ್ಪ ಸುಮ್ಮನೆ ಕುತ್ಕೋತಾ ಇದ್ದೆ, ಊಟ ಕೊಟ್ರೆ ಊಟ ತಿಂತಾ ಇದ್ದೆ ಅಷ್ಟೇ. ನನಗೆ ಜ್ಞಾಪಕ ಐತೆ. ನಿನಗೆ ಏನ್ ಜ್ಞಾಪಕ ಐತೆ? ಕುತ್ಕೋತಾ ಇದ್ದೆ, ಈ ತರ ಗಲಾಟೆ ಮಾಡ್ತಾ. ಏಯ್, ನೀನ್ ಜಸ್ಟ್ ಹೆಂಗಂದ್ರೆ ಅಂಬೆಗಾಲ್ ಇಡ್ತಿದ್ದಲ್ಲ, ಆ ಟೈಮಲ್ಲೇನೆ ಮನೆ ಬಿಟ್ಟು ಹೋಗಿ, ಮನೆ ವಸ್ತು ದಾಟಿ ಹೋಗಿ, ವಸ್ತು ದಾಟಿ ಆ ಕಡೆ ಮನೆಗೆ ಹೋಗ್ಬಿಟ್ಟಿದ್ದು ಮೇನ್ ರೋಡ್ ತನಕ. ಇದು ಅಪ್ಪು ಮನೆ ಬಿಟ್ಟು ಹೋಗಿ ಅಂದ್ರೆ ಮನೆ ದಾಟ್ಕೊಂಡು ವಸ್ತು ದಾಟಿ ಅಂತ. ಅಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ ಅನ್ನಲ್ಲಮ್ಮ. ನನಗೆ ನೀನ್ ಇಷ್ಟ ಇಲ್ವಲ್ಲ ಮಮ್ಮಿ. ಅವನು ಇದು ಅಂಬೆಗಾಲಿಡೋವಾಗ ಅಲ್ಲಿ ನಡ್ಕೊಂಡು ಹೋಗ್ಬಿಟ್ಟಿರ್ಲಿಲ್ವ ಮಮ್ಮಿ, ಮೆಟ್ಲೆಲ್ಲ ಹತ್ಕೊಂಡು ಆ ಕಡೆ ಮನೆ ಕೊನೆ ಮನೆಗೆ. ಊನ ಹೇಳಮ್ಮ. ಯಾವ್ದೋ ಅಡ್ರೆಸ್ ಕೇಳ್ತಾ ಇದ್ರು, ನನ್ನ ಹೇಳಕ್ ಇವಳು. ಅದಕ್ಕೆ ನಾನು ಆಗ್ಲೇ ಇಂಟೆಲಿಜೆಂಟ್. ನೋಡಿ, ಕಾರ್ ಆಟಾಡ್ತಾವಲ್ಲ ನವಾಗ, ಕಾರಲ್ಲೇ ಹೋಗ್ಬಿಟ್ಟು ಡ್ರಾಪ್ ಆಗ್ಬಿಟ್ಟು ಬಂದೆ ಅವ್ರನ್ನ, ಅಡ್ರೆಸ್ ಕೇಳಿದವ್ರನ್ನ. ನೋಡಿ ನಿಮ್ ಸುಬ್ಬಿ ಗಬ್ಬಿ ಆಗ್ತಾ ಇರೋದನ್ನ ನೋಡಿ. ಸುಬ್ಬಿ ಗಬ್ಬಿ ಆಗ್ತಾ ಇರೋದನ್ನ ನೋಡಿ ಬದಲಾಗ್ತಾ ಇದ್ದಾಳೆ. ಗಂಗಾ ನಾಗವಲ್ಲಿ ಆಗಿ ಬದಲಾಗ್ತಿರೋದನ್ನ. ಗಂಗಾ ನಾಗವಲ್ಲಿ ಅಲ್ಲ, ಸುಬ್ಬಿ ಗಬ್ಬಿ ಆಗ್ತಾ ಇದ್ದಾಳೆ ಅಂದೆ. ಕೇಳ್ಕೊಂತೀನಿ, ಅರ್ಥ ಆಯ್ತಾ? ನನ್ನ ಮನೆ ಹಾಳು ಮಾಡಬೇಡ. ಅವಳು ಬಾಣಂತಿ ತಗೊಂಡ್ ಕೊಡು. ನಾನು ಬಾಣಂತ. ಹೇ ನೋಡಿ, ಸುಬ್ಬಿ ಸುಬ್ಬಿ ಸುಬ್ಬಿ. ನನ್ನ ಕಮೆಂಟ್ಸ್ ಪೂರ್ತಿ ಆಗಿದೆ ಸುಬ್ಬಿ ಅವರ ಸುರಿಮಳೆ. ಅವರ ಬಗ್ಗೆ ತುಂಬ ಕಾಳಜಿ. ಹೇಳಿ ಸುಬ್ಬಿ ಅವರೇ, ನಿಮಗೆ ನಿಮ್ಮ ಮೇಲೆ ನಮಗೆ ಕಾಳಜಿ ಇಲ್ಲವೇ? ನಮ್ಮ ಯಜಮಾನರಿಗೆ ನಿಮ್ಮ ಮೇಲೆ ಕಾಳಜಿ ಇಲ್ಲವೇ? ನಮ್ಮ ಮನೆಯವರಿಗೆ ಯಾರಿಗೂ ನಿಮ್ಮ ಮೇಲೆ ಕಾಳಜಿ ಇಲ್ಲದೆ ಇರ್ತಾರ ಇವರು ನಮ್ಮ ಜೊತೆ? ಹೇಳಿ. ಕೆಲಸದವ್ರು ನಮ್ಮ ಪಾಪ ಇಕ್ಕಿರೋದಕ್ಕೆ, ಈಗ ಇಕ್ಕಿರೋದಕ್ಕಲ್ಲ, ಕೆಲಸದವ್ರು ಬಂದಿರೋದಕ್ಕೆ, ಕೆಲಸದವ್ರು ಬಂದಿರೋದಕ್ಕೆ ನನಗೆ ತುಂಬಾ ಆರಾಮಾಗಿದ್ದೀನಿ. ಕೆಲಸದವ್ರನ್ನ ನಾವು ಯಾವತ್ತಿಂದ ಹುಡುಕ್ತಾ ಇದೀವಿ? ನಾನ್ ಪ್ರೆಗ್ನೆಂಟ್ ಆದಾಗಿಂದ. ಹೌದು, ಕರೆಕ್ಟಾ ಅಲ್ವಾ? ಈಗ ನೀನ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಕರ್ತವ್ಯ ನಿಂದು ಅಲ್ವಾ, ನೀನ್ ಮಾಡ್ಬೇಕು ಅಲ್ವಾ? ಈಗ ತಮ್ಮನಾಗಿ ನಾನೇನ್ ಮಾಡ್ತಿದ್ದೀನಿ ದಿನ. ಗೈಸ್, ನನಗೆ ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತೆ. ನಾವು ಇವತ್ತಿಂದ ಅಲ್ಲ, ನಾನು ಪ್ರೆಗ್ನೆಂಟ್ ಆಗಿರುವಾಗಿಂದನೂ ಹೆಲ್ಪರ್ನ ಹುಡುಕ್ತಿದ್ವಿ, ಕಷ್ಟ ಆಗುತ್ತೆ 2 ಬೇಬಿನೂ ಅಂತ. ಆದರೆ ಪ್ರೊಫೈಲ್ಸ್ಗಳು ನಮಗೆ ಒಂದಷ್ಟು ಇಷ್ಟ ಆಗಲಿಲ್ಲ, ರಿಜೆಕ್ಟ್ ಮಾಡಿದ್ವಿ. ಒಂದಷ್ಟು ರಿಜೆಕ್ಟ್ ಇವರು ಮಾಡಿದ್ರು, ಯಾಕಂದರೆ ಲಾಂಗ್ ಟರ್ಮ್ ಇರಬೇಕು ಅನ್ನೋ ಕಾರಣಕ್ಕೆ. ಈಗ ಒಬ್ಬರು ಬಂದಿದ್ದಾರೆ, ಅವರು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ, ಎಲ್ಲ ಆರಾಮಾಗಿ ನಡೀತಿದೆ. ನಿನ್ನೆ ವ್ಲಾಗಲ್ಲಿ ನಾನು ಅವ್ರನ್ನ ತೋರಿಸಿದ್ದೀನಿ. ಅದನ್ನು ನಾವೇನು ಪೂರ್ತಿ ಎಲ್ಲ ತೋರ್ಸೋಕೆ ಹೋಗಿಲ್ಲ, ಅವ್ರಿಗೊಂದು ಇದಿರುತ್ತೆ, ನಾನು ಹೇಳಿದ್ದೀನಿ ನಿಮ್ಗೆ ಅದನ್ನು.
ಸೊ ಯುವರ್ ಸುಬ್ಬಿ ಇಸ್ ಇನ್ ಅ ಸೇಫ್ ಝೋನ್. ನಾವು ಚೆನ್ನಾಗಿ ನೋಡ್ಕೋತಿದ್ದೀವಿ. ಈಗ 50% ಕೆಲಸ ಕಡಿಮೆ ಆಗಿದೆ. ಅದು ಏನಂದ್ರೆ ಎಷ್ಟು ಮಟ್ಟಕ್ಕೆ ಕಮೆಂಟ್ ಅಂದರೆ ನೀವು ಮನುಷ್ಯರನ್ರಿ ನೀವೆಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ನೀವು ಗೈಸ್. ಕಮ್ ಆನ್ ಗೈಸ್. ಈಗ ಪ್ರೋಮೋ ವ್ಲಾಗ್ಸ್ ಹೋಗಿ ನಮ್ಮ ವ್ಲಾಗೇನೆ ಅಪ್ಪು ಸುಬ್ಬಿ ವ್ಲಾಗ್ ಆಗಿಬಿಟ್ಟಿದೆ. ಎತ್ಕೊಂಡು ಹೋಗಪ್ಪ. ಎಲ್ಲಿಗೆ ಎತ್ಕೊಂಡು ಹೋಗ್ಲಮ್ಮ? ರೂಮ್ ಹುಡುಕಿಡಿ ಹೋಗಿ ತೊಗೊಂಡೋಗೋದಿಲ್ಲ. ಇದನ್ನೇನು ಮಾಡ್ಸಿರೋದು ನೀನು? ರೂಮಲ್ಲಿ ಇಡೋಕ್ಕೆ. ವೈಟ್ ರೈಸ್ ಇಟ್ಟಿದ್ದಾನೆ. ಇಟ್ಟಿದ್ದೀನಿ ಕಣ, ಹೋಗು. ಏನು ಮಾಡು. ಚಾಕಿ 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 ಚಾಕಿ. ನಾವು ಅಳ್ತವನೆ ಗುರು, ಸುಮ್ಮನೆ ನಿದ್ದೆ ಬಂದ್ಬಿಡಿದೆ ಅದಕ್ಕೆ. ಗೈಸ್ ಇವತ್ತು ಸಕ್ಕತ್ತಾಗಿತ್ತು ಡೇ, ಹ್ಯಾಡ್ ಎ ನೈಸ್ ಡೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಚಿಕ್ಕದಾಗಿದ್ರು ಬಿಕಾಸ್ ಕರೆಂಟ್ ಇರಲಿಲ್ದಿರೋ ಕಾರಣ ಅಷ್ಟು ರೆಕಾರ್ಡ್ ಮಾಡೋಕ್ಕೆ ಅಥವಾ ಏನೇನಾಯಿತು ಅಂತ ತೋರ್ಸೋಕ್ಕಾಗಲಿಲ್ಲ. ವಿ ಜಸ್ಟ್ ಸ್ಪೆಂಡಿಂಗ್ ಈ ಹಾಟ್ ಇದರಲ್ಲಿ. ಬಾಯ್, ಗುಡ್ ನೈಟ್. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.